ಮಂತ್ರಿ ಸ್ಥಾನಕ್ಕೆ ಮಾಡಿಲ್ಲ ಕ್ವಶನ್ ತಗೊಳ್ಳಿ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಯಾಕಾದ್ರೂ ಒಂದು ಎದುರು ಏನಾದ್ರು ಕೊಟ್ರ ರಾಜೀನಾಮೆ ಅಂತ ಇದು ನನ್ನ ಸವಾಲ್. ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿದೆ. ಇಲ್ಲೇ ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ಆದರೆ ನನಗೆ ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿದೆ. ಇಲ್ಲೇ ವರಿಷ್ಠರಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಹಾದಿ ಇಟ್ಕೊಂಡು ನನಗೆ ಆಗಿರುವಂಥ ಅನ್ಯಾಯವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ವರಿಷ್ಠರ ಜೊತೆಗೆ. ನಮ್ಮ ಖರ್ಗೆಜಿ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧೀಜಿಯವರಾಗಿರ್ಬೋದು. ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ಆದರೆ ನನಗೆ ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿದೆ. ಇಲ್ಲೇ ವರಿಷ್ಠರಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಹಾದಿ ಇಟ್ಕೊಂಡು ನನಗೆ ಆಗಿರುವಂಥ ಅನ್ಯಾಯವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ವರಿಷ್ಠರ ಜೊತೆಗೆ. ನಮ್ಮ ಖರ್ಗೆಜಿ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧೀಜಿಯವರಾಗಿರ್ಬೋದು. ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ಆದರೆ ನನಗೆ ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿದೆ. ಇಲ್ಲೇ ವರಿಷ್ಠರಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಹಾದಿ ಇಟ್ಕೊಂಡು ನನಗೆ ಆಗಿರುವಂಥ ಅನ್ಯಾಯವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ವರಿಷ್ಠರ ಜೊತೆಗೆ. ನಮ್ಮ ಖರ್ಗೆಜಿ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧೀಜಿಯವರಾಗಿರ್ಬೋದು. ನನ್ನ ಸ್ವ ಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ಆದರೆ ನನಗೆ ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿದೆ. ಇಲ್ಲೇ ವರಿಷ್ಠರಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಹಾದಿ ಇಟ್ಕೊಂಡು ನನಗೆ ಆಗಿರುವಂಥ ಒಬ್ಬ ನಿರಾಪರಾಧಿನ ಸಚಿವ ಸ್ಥಾನಕ್ಕೆ ಕೊನೆಗೂ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಂಪುಟದ ಮೊದಲ ವಿಕೆಟ್ ಪತನ ಆಗಿದೆ. ರಾಜೀನಾಮೆಯನ್ನ ನೀಡಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ರಾಜೀನಾಮೆಯನ್ನ ನಾಗೇಂದ್ರ ಅವರು ಸಲ್ಲಿಕೆಯನ್ನ ಮಾಡಿದ್ದಾರೆ.